ಡಿಕೆಶಿಗೆ ಫೋನ್ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಕ್ಲಾಸ್. ಸಂವಿಧಾನದ ಹೆಸರಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಿಮ್ಮ ಹೇಳಿಕೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್. ಒಂದೇ ಒಂದು ಹೇಳಿಕೆಯಿಂದ ಎಲ್ಲವೂ ನೀರಲ್ಲಿ ಹೋಮ. ಉಭಯ ಸದನದಲ್ಲೂ ಬಿಜೆಪಿಯನ್ನ ಹೇಗೆ ಎದುರಿಸೋದು, ಇದನ್ನೇ ಇಟ್ಕೊಂಡು ಬಿಜೆಪಿ ಹೋರಾಟ ಆರಂಭಿಸಿದೆ. ಇದರಿಂದ ದಲಿತ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗ್ತಾ ಇದೆ. ನೀವೇ ಹೀಗೆ ಮಾತನಾಡಿದ್ರೆ ಹೇಗೆ ಡಿಕೆ ಶಿವಕುಮಾರ್? ನಾನು ಆ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿಲ್ಲ ಸರ್ ಅಂದ್ರಂತೆ ಡಿಕೆ. ಏನ್ ಅರ್ಥನೋ ಈಗ ಚರ್ಚೆ ಆಗ್ತಾ ಇರೋದು ಅದೇ ಅಲ್ವಾ ಅಂತ ಖರ್ಗೆ ಗರಂ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಒಂದೇ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಮಾತನಾಡಿದ್ದೀರಿ ನೀವು ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ರೈಟ್, ನಾವು ನೋಡೋಣ ನ್ಯಾಯಾಲಯದಿಂದ ಯಾವ ತೀರ್ಮಾನ ಬರುತ್ತದೆ ಅದನ್ನು ನೋಡೋಣ ಬಿಡಿ. ನಾವೇನನ್ನಾದರೂ ಪ್ರಾರಂಭಿಸಿದ್ದೇವೆ, ಎಲ್ಲವೂ ನ್ಯಾಯಾಲಯಕ್ಕೆ ಹೋಗ್ತಾರೆ ಅಂತ ನನಗೆ ತಿಳಿದಿದೆ. ಒಳ್ಳೆಯ ದಿನಕ್ಕೆ ಕಾಯೋಣ, ಆ ದಿನ ಬರುತ್ತೆ. ಬಹಳಷ್ಟು ಬದಲಾವಣೆಗಳಿವೆ, ಸಂವಿಧಾನ ಬದಲಾಗಲಿದೆ, ಸಂವಿಧಾನವನ್ನೇ ಬದಲಾಯಿಸುವ ತೀರ್ಪುಗಳು ಇವೆ ಅಂತ ಹೇಳಿ ಉಪಮುಖ್ಯಮಂತ್ರಿ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಫುಲ್ ಗರಂ ಆಗಿದ್ದಾರೆ. ನಿಮ್ಮ ಹೇಳಿಕೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ. ಈ ಡ್ಯಾಮೇಜನ್ನು ಹೇಗೆ ಸರಿಪಡಿಸೋದು? ಈ ಒಂದೇ ಒಂದು ಹೇಳಿಕೆಯನ್ನು ಇಟ್ಕೊಂಡು ಬಿಜೆಪಿಯನ್ನು ಉಭಯ ಸದನದಲ್ಲಿ ಹೇಗೆ ನಾವು ಎದುರಿಸೋದು? ಒಂದೇ ಒಂದು ಹೇಳಿಕೆಯಿಂದ ಎಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಟ್ಟಿದೆ. ಇದರಿಂದ ದಲಿತ ಸಮುದಾಯಕ್ಕೆ ತಪ್ಪು ಸಂದೇಶ ರವಾನೆ ಆಗ್ತಾ ಇದೆ. ನೀವೇ ಹೀಗೆ ಮಾತನಾಡಿದರೆ ಹೇಗೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ.